ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರಿಗೆ ಕೆಲವು ಕಾರ್ಯಗಳು ಇಷ್ಟ ಆಗೋದಿಲ್ಲ. ಅದರಲ್ಲಿ ಮೊದಲನೆಯದು ಅಶುದ್ಧತೆ. ಅಶುದ್ಧತೆ ಮುಖ್ಯವಾಗಿ ನಮ್ಮ ಕಣ್ಣಿನ ಮುಖಾಂತರ, ನಮ್ಮ ಕಿವಿಯ ಮುಖಾಂತರ ನಮ್ಮ ಹೃದಯದೊಳಕ್ಕೆ ಪ್ರವೇಶ ಮಾಡ್ತದೆ. ಅನಂತರ ಈ ಅಶುದ್ಧತೆ ಹೊರಗಿನಿಂದ ಬಂದು ಪ್ರಾಥಮಿಕವಾಗಿ ನಮ್ಮ ನಾಲಿಗೆಯ ಮುಖಾಂತರ, ಕಣ್ಣಿನ ಮುಖಾಂತರ ವಿವಿಧ ಬೇರೆ ಬೇರೆ ಅಂಗಾಂಗಗಳಿಗೆ ಅದು ಪಸರಿಸಲ್ಪಡ್ತದೆ. ಯಾರಾದರೂ ಪವಿತ್ರತೆಯನ್ನು ಹುಡುಕುವುದರಲ್ಲಿ ಅದು ಏನಪ್ಪ ಅಂದರೆ, ಅವನು ಏನನ್ನು ಕೇಳ್ತಾನೆ, ಏನನ್ನು ಮಾತನಾಡ್ತಾನೆ, ಹೇಗೆ ನಡೀತಾ ಇದ್ದಾನೆ ಅನ್ನುವಂಥದ್ರ ಮೇಲೆ ಆ ಅಶುದ್ಧತೆ ಅವನಲ್ಲಿ ಇದೆಯಾ ಅನ್ನುವಂಥದ್ದು ನಾವು ಗ್ರಹಿಸಬೇಕಾಗ್ತದೆ. ಯೇಸು ಅಶುದ್ಧತೆಯನ್ನು ಹೆಚ್ಚಾಗಿ ದ್ವೇಷಿಸ್ತಾ ಇದ್ದರು. ಅಂದರೆ ಆತನ ಶಿಷ್ಯರಿಗೆ ಅವರ ಬಲಗಣ್ಣು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ನೀವು ಕಿತ್ತು ಬಿಸಾಡಿ, ಅಥವಾ ನಿಮ್ಮ ಬಲಗೈ ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಡಿ. ಮತ್ತಾಯ 5ನೇ ಅಧ್ಯಾಯ 27-29 ನಾವು ನೋಡೋದಾದರೆ, ವ್ಯಭಿಚಾರ ಮಾಡಬಾರದು ಎಂದು ಪೂರ್ವಿಕರು ಹೇಳಿರುವುದನ್ನು ನೀವು ಕೇಳಿದ್ದೀರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಒಬ್ಬ ಸ್ತ್ರೀಯು ಮೋಹಿಸುವುದಕ್ಕೆ ನೋಡುವ ಪ್ರತಿಯೊಬ್ಬನು ಆಗಲೇ ತನ್ನ ಹೃದಯವನ್ನು, ಅಂದರೆ ಅವನ ಹೃದಯದಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದ್ದಾನೆ. ಗಮನಿಸಿ. ಆದ್ದರಿಂದ ನಿನ್ನ ಬಲಗಣ್ಣು ನಿನಗೆ ಅಭ್ಯಂತರವಾಗಿರಿದ್ದರೆ ಅದನ್ನು ಕಿತ್ತು ನಿನ್ನಿಂದ ಬಿಸಾಡಿಬಿಡು. ಯಾಕೆಂದರೆ ನಿನ್ನ ಇಡೀ ಶರೀರವು ನರಕದಲ್ಲಿ ಹಾಕಲ್ಪಡುವುದಕ್ಕಿಂತ ನಿನ್ನ ಅಂಗಗಳಲ್ಲಿ ಒಂದು ನಾಶವಾಗುವುದು ನಿನಗೆ ಲಾಭದಾಯಕ. ಇವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರಂದರೆ, ನಿನ್ನ ಕಣ್ಣು ಪಾಪ ಮಾಡಿದೆ, ಆ ಪಾಪ ಮಾಡುವಾಗ ಆ ಕಣ್ಣನ್ನು ನೀನು ಕಿತ್ತು ಬಿಸಾಡು. ಇಲ್ಲಿ ನಮ್ಮ ಜೀವಿತದ ಕೆಲವು ಸಂಕೀರ್ಣತೆಗಳನ್ನು ನಾವು ಗಮನಿಸುವುದಾದರೆ, ಆ ಸಂಕೀರ್ಣತೆಗಳು ಇವತ್ತು ಹೇಗೆ ನಮ್ಮನ್ನು ನಡೆಸಿಕೊಳ್ತವೆ. ಅದಕ್ಕೆ ಹರಿಷಡ್ ವರ್ಗಗಳು, ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಇವುಗಳು ಬಹಳ ಸ್ಪಷ್ಟವಾಗಿ ಹೇಳೋದೇನೆಂದರೆ ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥದ್ದು. ನಾಲಿಗೆ, ಕಣ್ಣು, ಮೂಗು, ಕಿವಿ, ಬಾಯಿ, ಈ 5 ಪಂಚೇಂದ್ರಿಯಗಳೇನಿದ್ದಾವೆ ಇವುಗಳನ್ನು ನೀನು ಅಶುದ್ಧತೆಗೆ ಗುರಿಯಾಗಬೇಡ ಎನ್ನುವುದರ ಸಂಕೇತವನ್ನು ನಾವು ಮತ್ತಾಯ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಮ್ಮ ನಾಲಿಗೆ, ಅದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ನೀವು. ಕಣ್ಣು, ನಾಲಿಗೆ, ಕಿವಿ, ಈ 3ಕ್ಕೂ ಸೇರಿ ನೋಡೋದಾದರೆ ಒಂದಕ್ಕೊಂದು ಸಂಬಂಧ ಇರುತ್ತದೆ. ಅದಕ್ಕೆ ಎಚ್ಚರವಾಗಿ ಕಾಯ್ದುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೇ, ಸಹಾಯ ಮಾಡಪ್ಪ. ಹರಿಷಡ್ ವರ್ಗಗಳಿಗಾಗಿ ಪ್ರಾರ್ಥಿಸ್ತೇನೆ, ಪಂಚೇಂದ್ರಿಗಾಗಿ ಪ್ರಾರ್ಥಿಸ್ತೇನೆ. ದೇವರೇ, ಆಶೀರ್ವಾದ ಮಾಡಪ್ಪ. ಪರಿಶುದ್ಧಾತ್ಮನೇ, ಆಶೀರ್ವಾದ ಮಾಡಿಸು. 7 ಲ್ಯಾಂಪ್ಸ್ ಚಾನಲ್ಗಾಗಿ ಪ್ರಾರ್ಥಿಸ್ತೇನೆ. ಸ್ವಾಮಿ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ
ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್ ಆಮೇನ್. ಹಲ್ಲೆಲೂಯ ಹಲ್ಲೇಲೂಯ.